ನಾನು ನನ್ನ ಅಜ್ಜಿ ಬಗ್ಗೆ ಹೇಳ್ತೀನಿ. ನಮ್ಮ ಕೊನೆಯ ಸ್ಪರ್ಧಿ ಹಾಗೂ ಎಲ್ಲರ ಸ್ಪರ್ಧೆ ಮಾಡೋದಿಲ್ಲ, ಮಾತಾಡ್ತಾ ಇರ್ತೀವಿ ಇವಾಗ ನಮ್ಮ ಮಾತಾಡ್ತಾರೆ. ನನಗೆ ಮದುವೆ ಅಂತ ಫಿಕ್ಸ್ ಆಗಬೇಕಾದ್ರೆ ನನ್ನ ಡಿಗ್ರಿ ಮುಗಿಸಿ ನಾನು ಟೀಚರ್ ಆಗಿ ಹೋಗ್ತಾ ಇದ್ದೆ. 21 ವರ್ಷ ನನಗೆ ಏನು ಅಡುಗೆ ಅಂದರೆ ನಮ್ಮಮ್ಮ ಚಿಕ್ಕದಿಂದ ಆ ಥರ ಎಲ್ಲ ಇಲ್ಲ ಬಾವಿಗೆ ಬೇಡ, ನನ್ನ ಮಗಳು ಸ್ವಲ್ಪ ನಾಜೂಕು, ನನಗೆ ಸ್ವಲ್ಪ ನಾಜೂಕಲ್ಲೇ ಬೆಳೆದೋಳು, ನಾನು ಅಷ್ಟು ಕೆಲಸ ಮಾಡಿಸ್ತಿದ್ದೆ. ಮದುವೆಗೆ ಫಿಕ್ಸ್ ಆಗಬೇಕಾದ್ರೆ ಏನು ಅಡುಗೆ ಬರೋಲ್ಲ. ನಮ್ಮ ಅಜ್ಜಿ ಹತ್ರ ಕೇಳಿದೆ, ಅಜ್ಜಿ ಏನಾದರೂ ಒಂದು ಹೇಳ್ಕೊಡು, ಏನಾದರೂ ಬರ್ಕೋತೀನಿ. ಅವಾಗ ಈ ರೆಸಿಪಿ ಬುಕ್ ಎಲ್ಲ ತುಂಬ ಸಿಗ್ತಾ ಇತ್ತು. ನಮ್ಮನೇಲಿ ಅಷ್ಟೆಲ್ಲ ನಮ್ಮೂರಲ್ಲಿ ಅಷ್ಟು ಸಿಗ್ತಿರ್ಲಿಲ್ಲ. ನಾನು ನಮ್ಮ ಅಜ್ಜಿ ಹತ್ರ ಏನಾದರೂ ಹೇಳ್ಕೊಡು, ನನಗೆ ಏನು ಬರೋಲ್ಲ ಮಾತ್ರ ಹೇಳೋಕ್ಕೆ, ನಿಮ್ಗೆ ಏನು ಬರ್ಕೋದು, ನಿಮ್ಗೆ ಏನು ಇಷ್ಟ? ಕೆಸುವಿನ ಎಲೆದು ಗಂಟು ಮಾಡಿ ಒಂದು ಮಾಡ್ತಾ ಇದ್ದೆ ಸಾಂಬಾರ. ಅದಕ್ಕೆ ಏನು ಹೆಸರು ಕೊಡ್ತೀಯಾ? ನೀವೇನು ಹೇಳೋ, ಅದನ್ನು ಗಂಟು ಕಟ್ತೀನಿ, ಆಮೇಲೆ ಕಡಲೆಕಾಳು ನೆನೆಸ್ತೀನಿ, ಅದಕ್ಕೆ ಹಿಂಗೆಲ್ಲ ಹಾಕ್ತೀನಿ ಅಂತ. ಏನು ಹೆಸರು ಮಾಡ್ಕೊಳ್ಳೋದು ಗೊತ್ತಾಗ ಗಂಟಿನ ಪಲ್ಯ ಅಂತ. ಗಂಟಿನ ಪಲ್ಯ ಇದಕ್ಕೆ ಈ ಥರ ನೆನೆಸ್ಕೊಂಡು ನನ್ನ ಭಾಷೆಯಲ್ಲಿ ಏನೋ ಬರೆದೆ, ಡೈರಿ ಮೈಸೂರು. ಇನ್ನೊಂದು ರೆಸಿಪಿ ಏನಂದರೆ ನಮ್ಮ ಚಿಕ್ಕಮ್ಮ ತುಮಕೂರಲ್ಲಿದ್ದಾಳೆ, ಅವಳ ಹತ್ರ ಈ ಬಿಸಿಬೇಳೆಭಾತ್ ಫೇಮಸ್. ನಮ್ಮೂರ ಕಡೆ ಬಿಸಿಬೇಳೆಭಾತ್ ಗೊತ್ತಿಲ್ಲ, ನಾವು ಸಾಂಬಾರನ್ನ ಅಂತ ಇದ್ವಿ. ಇಲ್ಲಿ ಬಿಸಿಬೇಳೆಭಾತು ನಮ್ಮ ಮನೆಯಲ್ಲಿ ಭಾಳ ಇಷ್ಟ ಅಂತ ನಮ್ಮ ಮಾವನೇ ಹೇಳಿದ್ರು. ಬಿಸಿಬೇಳೆಭಾತನ್ನು ಕಲಿ, ನಿಮ್ಮ ಗಂಡ ಅದನ್ನು ತಿಂತಾನೆ. ಸರಿ, ಬಿಸಿಬೇಳೆಭಾತು ನಾನು ಬರ್ಕೊಂಡಿದ್ದೆ. ಆ ರೆಸಿಪಿ ಬುಕ್ ತಗೊಂಡ್ಬಂದಾಗ ಮದುವೆ ಸ್ಟಾರ್ಟಿಂಗಲ್ಲಿ ನನ್ನ ನಾದಿನಿಗೆ ಸಿಕ್ಬಿಟ್ಟು ಗಂಟಿನ ಪಲ್ಯ ಅಂತ ಹೋಗ್ತಾ ಇದ್ದೆ. ಅಂದರೆ ಅಜ್ಜಿಯಂದ್ರು ಎಷ್ಟೊಂದು ಮಾಡ್ತಾ ಇದ್ರು, ಅದಕ್ಕೆ ಹೆಸರು ಇಲ್ಲ, ಅದಕ್ಕೆ ಇಷ್ಟಿಷ್ಟು ಇಂಗ್ರೀಡಿಯೆಂಟ್ಸ್ ಅಂದರೆ ಎಷ್ಟು ಮೆಣಸಿನ್ಕಾಯಿ ಹಾಕಬೇಕು, 4 ಜನ ಅಂದರೆ 8 ಹಾಕು, ಆಮೇಲೆ 12 ಜನ ಇದ್ದರೆ ಒಂದಿಷ್ಟು ಹಾಕು, ಒಂದು ಮುಷ್ಟಿ ಹಾಕಮ್ಮ ಅಂದ್ಬಿಡೋರು. ಅವ್ರ ಮುಷ್ಟಿ ನಮ್ಮ ಮುಷ್ಟಿ ಬೇರೆ ಬೇರೆ ಇರ್ತಾ ಇತ್ತು, ಗೊತ್ತಾಗ್ತಿರ್ಲಿಲ್ಲ. ಆದರೂ ನಾನು ಒಂದು 12 ಮೆಣಸಿನಕಾಯಿ ಅಂದಾಜು ಅಂತ ಬರ್ಕೋತಾ ಇದ್ದೆ. ಹಾಗೆ ಅಜ್ಜಿ ಕೈ ರುಚಿ ಮಾತಾಡೋಕೆ ಹೋದರೆ ನೆವರ್ ಎಂಡಿಂಗ್, ಎಲ್ಲರ ಕಣ್ಣಲ್ಲೂ ನೀರು ಬರುವಂಥ ಒಂದು ವಿಷಯ ಅಂತ ಅನಿಸುತ್ತೆ.